ಪೈಲ್ಸ್ ಬಂದಮೇಲೆ ಒಂದು ಬಾರಿ ಗುಣ ಆದಮೇಲೆ ಮತ್ತೆ ಬರುತ್ತಾ ಅನ್ನೋದು ಪ್ರಶ್ನೆ. ಮತ್ತೆ ಬರುತ್ತಾ ಅಂತ. ಓಕೆ, ಪೈಲ್ಸ್ ಏನಿದೆ ಅದು ಎಲ್ಲೋ ಆಚೆಯಿಂದ ಬಂದಿರೋ ಅಂಥ ಕಾಯಿಲೆ ಅಲ್ಲ. ಅದು ನಮ್ಮ ನಾರ್ಮಲ್ ದೇಹ ಶರೀರದ ಭಾಗ. ಅದು ನಮ್ದೇನು ಬುಧದ್ವಾರ ಅಂಗ ಇದೆಯಲ್ಲ ಅದ್ರದ್ದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಅದು. ಸೊ ಅದು ಪೈಲ್ ಕುಷನ್ಸ್ ಏನಿದೆ ಅದರ ಕೆಲಸ ಹೇಗೆ ಅಂತ ಅಂದರೆ, ಈಗ ನಮಗೆ ತುಂಬ ಲೂಸ್ ಮೋಷನ್ ಆದಾಗ ಅಥವಾ ತುಂಬ ಗ್ಯಾಸ್ ಕೂಡ ಇದ್ದಾಗ ಅದು ಲೀಕ್ ಆಗಲ್ಲ. ಯಾಕೆ ಅಂತ ಅಂದರೆ ಈ ಪೈಲ್ಸು ಕುಷನ್ಸ್ ಥರ ಅಲ್ಲಿ ಬ್ಲಾಕ್ ಮಾಡುತ್ತೆ. ಬಬಲ್ ರ್ಯಾಪ್ ಥರ ಹೇಗೆ ಸೀಲ್ ಮಾಡುತ್ತಲ್ಲ ಆ ಥರ ಏರ್ ಟೈಟ್ ಮಾಡುತ್ತೆ. ಸೊ ಈ ಪೈಲ್ಸ್ ಇರೋದ್ರಿಂದ ನಮಗೆ ಲೀಕ್ ಆಗಲ್ಲ. ಏರ್ ಕೂಡ ಅಷ್ಟೇ ನಾವು ಫ್ರೀಯಾಗಿ ರಿಲೀಸ್ ಮಾಡಿದಾಗಷ್ಟೇ ಅದು ಆಚೆ ಹೋಗೋದು. ಸೊ ಅದಕ್ಕೆ ಈ ಪೈಲ್ಸ್ ಅನ್ನೋದು ತುಂಬ ಅಗತ್ಯವಾದ ಪಾರ್ಟು ಆ ಬುಧದ್ವಾರದಲ್ಲಿ. ಸೊ ನಾವು ಪೈಲ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅಥವಾ ಆಪ್ರೇಷನ್ ಮಾಡಿದಾಗ ಇಲ್ಲ ಲೇಸರ್ ಮಾಡಿದಾಗ ಇನ್ಫ್ರಾರೆಡ್ ಮಾಡಿದಾಗ ಈಗ ಯಾವುದೇ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ್ಲೂ ಅದನ್ನು ಕಂಪ್ಲೀಟಾಗಿ ನಾವು ನಾಶ ಮಾಡಲ್ಲ, ಅಬ್ಲೇಟ್ ಮಾಡಲ್ಲ. ಅಪೆಂಡಿಕ್ಸ್ ಅಥವಾ ಗಾಲ್ ಬ್ಲಾಡರ್ ಇದಾಗಲ್ಲ ಇದು. ಅಲ್ಲಿ ಅಂದರೆ ಪೂರ್ತಿ ಅಂಗನ ನಾವು ರಿಮೂವ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅಲ್ಲಿ ಇನ್ಫೆಕ್ಷನ್ ಅಥವಾ ಬೇರೆ ಏನಾರೋ ಪ್ರಾಬ್ಲಮ್ ಆಗಿರುತ್ತೆ. ಪೈಲ್ಸಲ್ಲಿ ಹೇಗೆ ಅಂತ ಅಂದರೆ ಎಕ್ಸ್ಟ್ರಾ ಏನು ಬೆಳ್ಕೊಂಡಿರುತ್ತಲ್ಲ ಅದು ಉದ್ದ ಆಗಿರುತ್ತೆ ಇಲ್ಲ ದಪ್ಪ ಆಗಿ ಅದರಿಂದ ಬ್ಲೀಡ್ ಆಗ್ತಾ ಇರುತ್ತೆ, ಆಚೆ ಬರ್ತಾ ಇರುತ್ತೆ. ಸೊ ಅದನ್ನಷ್ಟೇ ನಾವು ತೆಗಿತೀವಿ.